ಸೊ ಆ ಡೀಟೇಲ್ಸ್ ಹೇಳೋದಕ್ಕಿಂತ ಮುಂಚೆ ರೇಣುಕಾ ಸ್ವಾಮಿ ತಂದೆ ಏನು ಹೇಳಿದ್ರು, ಹೆಂಗ್ ರಿಯಾಕ್ಟ್ ಮಾಡಿದ್ರು ನೋಡಿ. ಇಲ್ಲಿವರೆಗೂ ನ್ಯಾಯ ಪೊಲೀಸರನ್ನು ನೋಡಿದಾಗ ನಮ್ಗೆ ಆ ನಂಬಿಕೆ ಭರವಸೆನೇ ಇತ್ತು. ಕೆಲವೆಲ್ಲ ಘಟನೆಗಳು ನೋಡಿದಾಗ ನ್ಯಾಯಾಂಗನೂ ಕೂಡ ನಮಗೆ ನ್ಯಾಯವತ್ತು ನಾವು ಯಾರು ತಪ್ಪಿಸ್ರು ಅಂತ ನಾವು ಹೇಳ್ತೇವೆ. ಯಾರು ತಪ್ಪಿಸ್ತರು ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ತನ್ಮೂಲಕ ನನ್ನ ಮಗನಿಗೆ ಶಾಂತಿ ಸಿಗಬೇಕು. ಯಾಕಂದರೆ ನನ್ನ ಮಗನ ಕಳ್ಕೊಂಡದ್ದು ನನಗೆ ಗೊತ್ತು ಏನಂತ. ಅವ್ರಿಗೆ ಆರಾಮಾಗಿ ಕೂತ್ಕೊಂಡವ್ರಿಗೆ ಯಾರಿಗೆ ಗೊತ್ತಿರ್ತೈತೆ. ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಅವ್ರಿಗೆ ಆ ರೀತಿ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅವ್ರಿಗೆ ಶಿಕ್ಷೆ ಕೊಡಬೇಕು. ಇದ್ರ ಮುಖಾಂತರ ನಾನು ಸರ್ಕಾರವನ್ನು ಸರ್ಕಾರನ ಕೈ ಮುಗಿದು ಕೇಳ್ಕೊಂತೀನಿ. ಅವ್ರಿಗೆ ತಪ್ಪಿಸಿದ್ರು ಆಗಬಾರ್ದು. ಅದು ಸರ್ಕಾರ ಇಲ್ಲಿವರೆಗೂ ನಂಬಿಕೆ ಇಟ್ಕೊಂಡು ಜನ ಸರ್ಕಾರ ನಂಬಿದ್ದಾರೆ, ಪೊಲೀಸರು ನಂಬಿದ್ದಾರೆ. ನನ್ನ ಜೊತೆಗೆ ನಾನು ಇಡೀ ಕರ್ನಾಟಕದಲ್ಲಿ ನನಗೆ ಸಹಕಾರ ಕೊಟ್ಟಿದೆ, ಸ್ಟ್ರೈಕ್ ಮಾಡಿದ್ದಾರೆ. ನಮ್ಮ ಮಗನನ್ನು ಸಾವಿಗೆ ನ್ಯಾಯ ದೊರಕಿಸಬೇಕಂತ ಎಲ್ಲರೂ ಒಕ್ಕರ್ಲಿಂದ ಇದು ಮಾಡಿದ್ದಾರೆ. ಅದನ್ನು ಸರ್ಕಾರ ಧಿಕ್ಕರಿಸಿದಿಲ್ಲ ಅಂತ ನನ್ನ ನಂಬಿಕೆ ಐತೆ. ಅದರಿಂದ ಸರ್ಕಾರ, ಚೀಫ್ ಮಿನಿಸ್ಟರ್ ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮುಂದೆ ಚೀಫ್ ಇಲ್ಲಿವರೆಗೂ ನ್ಯಾಯ ಪೊಲೀಸರನ್ನು ನೋಡಿದಾಗ ನಮ್ಗೆ ಆ ನಂಬಿಕೆ ಭರವಸೆನೇ ಇತ್ತು. ಕೆಲವೆಲ್ಲ ಘಟನೆಗಳು ನೋಡಿದಾಗ ನ್ಯಾಯಾಂಗನೂ ಕೂಡ ನಮಗೆ ನ್ಯಾಯವತ್ತು ನಾವು ಯಾರು ತಪ್ಪಿಸ್ರು ಅಂತ ನಾವು ಹೇಳ್ತೇವೆ. ಯಾರು ತಪ್ಪಿಸ್ತರು ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ತನ್ಮೂಲಕ ನನ್ನ ಮಗನಿಗೆ ಶಾಂತಿ ಸಿಗಬೇಕು. ಯಾಕಂದರೆ ನನ್ನ ಮಗನ ಕಳ್ಕೊಂಡದ್ದು ನನಗೆ ಗೊತ್ತು ಏನಂತ. ಅವ್ರಿಗೆ ಆರಾಮಾಗಿ ಕೂತ್ಕೊಂಡವ್ರಿಗೆ ಯಾರಿಗೆ ಗೊತ್ತಿರ್ತೈತೆ. ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಅವ್ರಿಗೆ ಆ ರೀತಿ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅವ್ರಿಗೆ ಶಿಕ್ಷೆ ಕೊಡಬೇಕು. ಇದ್ರ ಮುಖಾಂತರ ನಾನು ಸರ್ಕಾರನ ಕೈ ಮುಗಿದು ಕೇಳ್ಕೊಂತೀನಿ. ಅವ್ರಿಗೆ ತಪ್ಪಿಸಿದ್ರು ಆಗಬಾರ್ದು. ಅದು ಸರ್ಕಾರ ಇಲ್ಲಿವರೆಗೂ ನಂಬಿಕೆ ಇಟ್ಕೊಂಡು ಜನ ಸರ್ಕಾರ ನಂಬಿದ್ದಾರೆ, ಪೊಲೀಸರು ನಂಬಿದ್ದಾರೆ. ನನ್ನ ಜೊತೆಗೆ ನಾನು ಇಡೀ ಕರ್ನಾಟಕದಲ್ಲಿ ನನಗೆ ಸಹಕಾರ ಕೊಟ್ಟಿದೆ, ಸ್ಟ್ರೈಕ್ ಮಾಡಿದ್ದಾರೆ. ನಮ್ಮ ಮಗನನ್ನು ಸಾವಿಗೆ ನ್ಯಾಯ ದೊರಕಿಸಬೇಕಂತ ಎಲ್ಲರೂ ಒಕ್ಕರ್ಲಿಂದ ಇದು ಮಾಡಿದ್ದಾರೆ. ಅದನ್ನು ಸರ್ಕಾರ ಧಿಕ್ಕರಿಸಿದಿಲ್ಲ ಅಂತ ನನ್ನ ನಂಬಿಕೆ ಐತೆ. ಅದರಿಂದ ಸರ್ಕಾರ, ಚೀಫ್ ಮಿನಿಸ್ಟರ್ ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮುಂದೆ ಚೀಫ್ ಇಲ್ಲಿವರೆಗೂ ನ್ಯಾಯ ಪೊಲೀಸರನ್ನು ನೋಡಿದಾಗ ನಮ್ಗೆ ಆ ನಂಬಿಕೆ ಭರವಸೆನೇ ಇತ್ತು. ಕೆಲವೆಲ್ಲ ಘಟನೆಗಳು ನೋಡಿದಾಗ ನ್ಯಾಯಾಂಗನೂ ಕೂಡ ನಮಗೆ ನ್ಯಾಯವತ್ತು ನಾವು ಬಹಳ ಒಂದು ರೀತಿಯಲ್ಲಿ ಕುಗ್ಗಿ ಹೋಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ರೇಣುಕಾ ಸ್ವಾಮಿ ಅವರ ತಂದೆ ಯಾರಿಗೇ ಆದರೂ ಕೂಡ ಇಂಥದ್ದೊಂದು ದುರ್ಭರ ಸಾವನ್ನು ಜೀರ್ಣಿಸಿಕೊಳ್ಳೋದು ತುಂಬಾ ಕಷ್ಟ, ಸಾಧ್ಯನೇ ಆಗೋದಿಲ್ಲ. ಅದು ಈ ಒಂದು ಫೋಟೋ ನೋಡಿದಾಗ ಅವ್ರಿಗೆ ಸಹಜವಾಗಿ ಆಕ್ರೋಶದ ಕಟ್ಟೆ ಹೊಡ್ತಿದೆ. ನಾನು ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅವ್ರು ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಒಂಥರ ಸಾಕಾಗಿದೆ ಇದೆಲ್ಲವೂ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ. ಅಂದರೆ ಸಾಕಷ್ಟು ದಿನಗಳಾಯಿತು ಅವ್ರಿಗೂ ಕೂಡ ಅದನ್ನೇ, ಯಾಕಂತಂದರೆ ಅವರು ಕಳ್ಕೊಂಡಿರ್ತಕ್ಕಂಥ ಅವರ ಮಗ ಮತ್ತೆ ವಾಪಸ್ ಬರೋದಿಲ್ಲ ಏನೇ ಮಾಡಿದ್ರು ಕೂಡ. ಹಾಗಾಗಿ ಅವ್ರಿಗೂ ಮಾತನಾಡಿದ್ರೆ ಸಾಕಾಗಿರುತ್ತೆ. ಮಾತನಾಡಿ ರೈಟ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ಈ ವಿಚಾರವಾಗಿ. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ರೇಣುಕಾ ಸ್ವಾಮಿ ಅವರ ತಂದೆ ಏನೆಲ್ಲ ಹೇಳಿದ್ರು, ಏನು ಡಿಮಾಂಡ್ ಮಾಡಿದ್ರು, ಏನು ಮಾತನಾಡಿದ್ರು, ಅವ್ರ ಪರಿಸ್ಥಿತಿ ಹೇಗಿದೆ? ದರ್ಶನ್ ಹೀಗೆ ಜೈಲಲ್ಲಿ ಆರಾಮಾಗಿ ಕಾಫಿ ಹೇರ್ಕೊಂಡು ಕೂತ್ಕೊಂಡಿರೋದನ್ನು ನೋಡಿದ್ರೆ ಅವ್ರಿಗೆ ಏನು ಹೇಳಿದ್ರು? ಖಂಡಿತವಾಗ್ಲು ಏನಂದ್ರೆ ಈ ವಿಚಾರವಾಗಿ ರೇಣುಕಾ ಸ್ವಾಮಿ ಅವ್ರ ತಂದೆ ಸ್ವತಃ ನೋಡ್ತಾ ಇರೋದು ನಾವು. ಯಾಕಂದ್ರೆ ಎರಡು ಕೈ ಜೋಡಿಸಿ ಕೈ ಮುಗಿದು ಕಣ್ಣೀರಿನಲ್ಲಿ ಈ ಕಳೆದ ಸುಮಾರು 70-75 ದಿನಗಳ ಆಗ್ತಾ ಬಂತು. ಕಣ್ಣೀರಲ್ಲಿ ನಮ್ಮ ಮನೆಯಲ್ಲಿ ಸ್ಮಶಾನ ಆಗಿದೆ. ಈ ಅಂತ ಸಂದರ್ಭದಲ್ಲಿ ನಮಗೆ ಸರ್ಕಾರ ಆಗಿರ್ಬೋದು, ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ನಮಗೆ ಎಲ್ಲೋ ಒಂದ್ ಕಡೆ ನ್ಯಾಯ ಒದಗಿಸ್ತಾರೆ ಅನ್ನೋ ನಮಗೆ ಒಂದು ನ್ಯಾಯ ಒದಗಿಸ್ತಾರೆ ಎಂಬ ನಂಬಿಕೆ ಇತ್ತು. ಇವತ್ತು ಆ ಒಂದು ಮಾಧ್ಯಮದಲ್ಲಿ ಫೋಟೋ ರಿಲೀಸ್ ಆಗಿದೆ. ಆ ಫೋಟೋಗಳನ್ನ ನೋಡಿದ್ರೆ ನಮಗೆ ಶಾಕ್ ಆಗ್ತಿದೆ. ಯಾಕಂದ್ರೆ VIP ಅಂತ ಹೇಳ್ಬಿಟ್ಟು ನಟ ದರ್ಶನ್ಗೆ ಈ ತರ ರಾಜಾತಿಥ್ಯ ಕೊಡ್ತಿರೋದು ನೋಡಿದ್ರೆ ನಮಗೆ ಶಾಕ್ ಆಗ್ತಿದೆ. ಯಾಕಂದ್ರೆ ನಾವು ತನ್ನ ಮಗನನ್ನ ಕಳೆದುಕೊಂಡಂತಹ ದುಃಖದಲ್ಲಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ಜೈಲಲ್ಲಿ ರಾಜಾತಿಥ್ಯ ನೀಡುತ್ತಿದೆ ಅಂದ್ರೆ ಈ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಸರ್ಕಾರ ಏನ್ ಮಾಡ್ತಿದೆ. ಸರ್ಕಾರ ನಮಗೆ ಎಲ್ಲೋ ಒಂದ್ ಕಡೆ ಈಗ ನಮಗೆ ಡೇ 1 ನಿಂದ ಕೂಡ ಪೊಲೀಸರಾಗಿರ್ಬೋದು, ಮತ್ತೆ ನ್ಯಾಯಾಲಯ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ನಮ್ಮ ಬೆಂಬಲಕ್ಕೆ ನಿಂತಿತ್ತು. ಇಡೀ ಕರ್ನಾಟಕವೇ ನಮ್ಮ ಬೆಂಬಲಿಗೆ ನಿಂತಿತ್ತು ಅನ್ನೋ ಒಂದು ನಂಬಿಕೆಯಲ್ಲಿದ್ವಿ. ಆದ್ರೆ ಈಗ ಈ ಒಂದು ವಿಚಾರ ನಮಗೆ ಮಾಹಿತಿ ಮಾಧ್ಯಮಗಳ ಮೂಲಕ ಗೊತ್ತಾದ ತಕ್ಷಣಕ್ಕೆ ನಮಗೆ ಎಲ್ಲ ಒಂದ್ ಕಡೆ ನಂಬಿಕೆ ಹೊರಟೋಗ್ತಿದೆ. ಆದ್ರೆ ಈ ಒಂದು ವಿಚಾರವನ್ನು ಯಾವುದೇ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಬೇಕು. ಏನಂದ್ರೆ CBI ಕೂಡ ತನಿಖೆ ಮಾಡಲು ಒತ್ತಾಯಿಸಿದ್ದಾರೆ ಶ್ರೀಲಕ್ಷ್ಮಿ. ಅಷ್ಟೇ ಅಲ್ಲದೆ ಏನು ಇವತ್ತಿನ ಒಂದು
ನನ್ನ ಮೂಲಕ ನನ್ನ ಮಗನ ಇಲ್ಲಿವರೆಗೂ ನ್ಯಾಯ ಪೊಲೀಸರನ್ನ ನೋಡಿದಾಗ ನಮ್ಗೆ ಆ ನಂಬಿಕೆ ಭರವಸೆನೇ ಇತ್ತು. ಮಧ್ಯಾಹ್ನದಿಂದನೂ ಕೂಡ ದರ್ಶನ್ ಲ್ಯಾವಿಶ್ ಆಗಿ ಕೂತ್ಕೊಂಡಿರೋ, ಆರಾಮಾಗಿ ಕೂತ್ಕೊಂಡಿರೋಂಥ ಗಾರ್ಡನ್ ಅಲ್ಲಿ ಕೂತ್ಕೊಂಡಿರೋಂಥ ಒಂದು ಚೇರ್ ಹಾಕೊಂಡು ಸಿಗರೇಟು, ಒಂದು ಕೈಯಲ್ಲಿ ಕಾಫಿ ಹಿಡಿದು ಕೂತ್ಕೊಂಡಿರೋಂಥ ಒಂದು ಫೋಟೋ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಜೈಲಿನಲ್ಲಿ ಹಾಗಾದ್ರೆ ಈ ಎಲ್ಲಾ ಸೌಲಭ್ಯಗಳು ಲಭ್ಯ ಇದೆಯಾ? ಸೆಂಟ್ರಲ್ ಜೈಲು ಅನ್ನೋದು ಪಿಕ್ನಿಕ್ ಸ್ಪಾಟ್ ಆಗಿದೆಯಾ ಅಥವಾ ರೆಸಾರ್ಟ್ ಆಗಿದೆಯಾ ಅನ್ನೋಂಥ ಪ್ರಶ್ನೆಗಳನ್ನ ಎತ್ತೋ ಹಾಗೆ ಮಾಡ್ತಾ ಇದೆ. ನಾವು ನೋಡ್ತಾ ಇದ್ವಿ ಪರಪ್ಪನ ಅಗ್ರಹಾರ ರೆಸಾರ್ಟ್ ಅಥವಾ ಸೆಂಟ್ರಲ್ ಜೈಲ ಅನ್ನೋ ಪ್ರಶ್ನೆಯನ್ನ ಎತ್ತುತ್ತೆ. ಅದು ಯಾರ ಜೊತೆ? ಬೆಂಗಳೂರಿನ ನಟೋರಿಯಸ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಅವ್ರ ಜೊತೆ ಕೂತ್ಕೊಂಡಿರೋವಂಥದ್ದು. ಜೊತೆಗೆ ಇದೇ ಪ್ರಕರಣದ ಇನ್ನೋರ್ವ ಆರೋಪಿ ಕುಳ್ಳ ಸೀನಾ, ಮತ್ತೋರ್ವ ಆರೋಪಿ ದರ್ಶನ್ ಮ್ಯಾನೇಜರ್ ನಾಗರಾಜು, ಇವರೆಲ್ಲರೂ ಆರಾಮಾಗಿ ಕತೆ ಹೊಡ್ಕೊಂಡು ಅಲ್ಲಿ ಕೂತಿರುವಂಥದ್ದು. ಪಕ್ಕದಲ್ಲಿ ನೀವು ದೃಶ್ಯದಲ್ಲಿ ನೋಡಬಹುದು ಜೈಲಿನ ಗೋಡೆಗಳು. ಆ ಗೋಡೆಗಳ ಪಕ್ಕದಲ್ಲಿ ಲಾನ್ ಇದೆ. ಆ ಲಾನ್ ಅಲ್ಲಿ ಆರಾಮಾಗಿ ಚೇರ್ ಹಾಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ದಾರೆ. ಇದು ಈಗಾಗಲೇ ನಮಗೆ ತಿಳಿದಿರ್ತಕ್ಕಂಥ ಮಾಹಿತಿಯ ಪ್ರಕಾರ, ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಅಲ್ಲಿ VVIP ಸೆಲ್ಗಳೇನಿದ್ದಾವೆ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಓಡಾಡುವಂಥ ಒಂದು ಜಾಗ ಅದು. ಅದರ ಪಕ್ಕದಲ್ಲಿರುವಂಥ ಜಾಗದಲ್ಲಿ ಲಾನ್ ಥರ ಒಳ್ಳೆ ಚೇರ್ ಹಾಕ್ಕೊಂಡು ಸ್ಪೆಷಲ್ ಮಗ್ಗಲ್ಲಿ ಕಾಫಿ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಆರಾಮಾಗಿ ಕೂತಿದ್ದಾರೆ. ಹಿರಿಯ ಅಧಿಕಾರಿಗಳು ಕೆಲವರು ಹೇಳ್ತಾ ಇದ್ದ ಪ್ರಕಾರ ಅಂಡರ್ ಟ್ರಯಲ್ಸ್ಗೆ ಅಂದರೆ ಆರೋಪಿಗಳಿಗೆ ಇಂಥವೆಲ್ಲ ಸಿಗತ್ತೆ, ಕಾಫಿ ಟೀ ಇಂಥವೆಲ್ಲ ಜೈಲು ಕ್ಯಾಂಟೀನಲ್ಲಿ ಸಿಗತ್ತೆ. ಆದರೆ ಹಿಂಗೆ ಹೊರಗಡೆ ಬಂದು ತಮ್ಮ ಸೆಲ್ಲಿಂದ ಹೊರಗಡೆ ಬಂದು ಹಿಂಗೆಲ್ಲ ಕುತ್ಕೊಳ್ಳೋ ಫೆಸಿಲಿಟಿ ಇದೆಯಾ ಇಲ್ವಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆ. ಮತ್ತೊಂದು ಕಡೆ ಕೊಲೆ ಆಗಿರೋ ರೇಣುಕಾ ಸ್ವಾಮಿ ತಂದೆ ಈ ಕುರಿತಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಣ್ಣೀರು ಹಾಕ್ತಾ ಇದ್ದಾರೆ ರೇಣುಕಾ ಸ್ವಾಮಿ ತಂದೆ ಶಿವನಗೌಡರ್. ಯಾರಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಸಮಗ್ರ ತನಿಖೆ ಆಗಬೇಕು ಅಂತ ರೇಣುಕಾ ಸ್ವಾಮಿ ತಂದೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳ್ತಾರೆ? ಒಂದ್ ಕಡೆ ಕೊಲೆ ಆರೋಪಿ ದರ್ಶನ್ ಇಷ್ಟೆಲ್ಲ ಆರಾಮಾಗಿ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಾ ಅಲ್ಲಿ ಇದ್ದ ಬದ್ದ ಆರೋಪಿಗಳನ್ನ ಆಮೇಲೆ ಬೇರೆ ಬೇರೆ ರೌಡಿ ಶೀಟರ್ಗಳನ್ನ ಫ್ರೆಂಡ್ಸ್ ಮಾಡಿಕೊಂಡು ಕೂತ್ಕೊಂಡು ಹರಟೆ ಹೊಡೆದು ಆರಾಮಾಗಿ ಎಂಜಾಯ್ ಮಾಡ್ತಾ ಇರೋದನ್ನ ನೋಡಿದ್ರೆ ಕಿಂಚಿತ್ತಾದ್ರೂ ಹಾಗಾದ್ರೆ ಮನುಷ್ಯ ಅಂತಂದವನಿಗೆ ಪಾಪ ಪ್ರಜ್ಞೆ ಬೇಡವಾ? ಇಂಥದ್ದಾಗಬಾರ್ದಾಗಿತ್ತು, ಇಂಥ ದುರ್ಘಟನೆ ನಡಿಬಾರ್ದಾಗಿತ್ತು ಅನ್ನುವಂಥದ್ದು ಬೇಡವಾ? ಅಥವಾ ತಪ್ಪು ಮಾಡಬಾರ್ದಾಗಿತ್ತು ಅನ್ನೋಂಥ ಒಂದು ಪ್ರಜ್ಞೆ ಆದರೂ ಬೇಡವಾ? ಅದ್ಯಾವುದು ಕೂಡ ಅದರ ಲವಲೇಶ ಕೂಡ ಕಾಣ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಈ ಫೋಟೋ ನೋಡಿದ್ರಂತೂ ಅನ್ಸುತ್ತೆ. ಹಾಗಾದ್ರೆ ಆರಾಮಾಗಿ ಜೈಲು ದಿನಗಳನ್ನ ಕಳೀತಾ ಇದ್ದಾರಾ ದರ್ಶನ್? ಯಾವುದೇ ಸಮಸ್ಯೆ ಇಲ್ಲದೆ ಆರಾಮಾಗಿ ಕಳೀತಾ ಇದ್ದಾರಾ ಅನ್ನೋ ಪ್ರಶ್ನೆ ಬರುತ್ತೆ. ಅಫ್ಕೋರ್ಸ್ ಅಂಡರ್ ಟ್ರಯಲ್ಸ್ಗೆ ಒಂದು ಸ್ವಲ್ಪ ಮಟ್ಟಿಗಿನ ಸ್ವಾತಂತ್ರ್ಯ ಇರುತ್ತೆ, ಅಪರಾಧಿಗಳಿಗಿಂತ ಹೆಚ್ಚಿನ ಸ್ವಾತಂತ್ರ್ಯ ಇರುತ್ತೆ. ಆದರೆ ಈಗೆಲ್ಲ ಆರಾಮಾಗಿ ರೆಸಾರ್ಟ್ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇರುತ್ತಾ? ಜೊತೆಗೆ ಈ ಫೋಟೋ ಲೀಕ್ ಆಯ್ತಲ್ಲ, ಈ ಫೋಟೋ ಎಲ್ಲಿಂದ ಬಂತು ಅನ್ನೋಂಥ ಪ್ರಶ್ನೆ ಕೂಡ ಹೇಳುತ್ತೆ. ಈ ಫೋಟೋ ಜೈಲಿನ ಖೈದಿಯೊಬ್ಬನಿಂದ ಆತನ ಹೆಂಡತಿಗೆ ರವಾನೆಯಾದದ್ದು ಅಂತ ಹೇಳಲಾಗ್ತಾ ಇದೆ.